ಒಂದು ಕಾಲದಲ್ಲಿ ಮಹಿಷ್ಮತಿ ಎಂಬ ಪ್ರಸಿದ್ಧ ಧರ್ಮಪಾಲಕ ರಾಜನು ರಾಜ್ಯವನ್ನಾಳುತ್ತಿದ್ದನು. ಅವನು ಅತ್ಯಂತ ನ್ಯಾಯಪ್ರಿಯ, ಪ್ರಜೆಗಳಿಗೆ ತಂದೆಯಂತೆ ಕಾಳಜಿ ವಹಿಸುವ ರಾಜನಾಗಿದ್ದನು. ಅವನಿಗೆ 5 ಮಂದಿ ಗಂಡು ಮಕ್ಕಳಿದ್ದರು. ಆ 5 ಮಕ್ಕಳಲ್ಲಿ ಹಿರಿಯ ಪುತ್ರನ ಹೆಸರು ಲುಂಭಿಕ. ಆದರೆ ಉಳಿದ 4 ಪುತ್ರರು ಸದ್ಗುಣಿಗಳು, ವಿದ್ಯಾವಂತರು ಹಾಗೂ ಧರ್ಮ ಮಾರ್ಗದಲ್ಲಿ ನಡೆಯುವವರಾಗಿದ್ದರೆ ಲುಂಭಿಕ ಮಾತ್ರ ಸಂಪೂರ್ಣವಾಗಿ ಅಧರ್ಮದ ದಾರಿಯಲ್ಲಿ ನಡೆದು ರಾಜನಿಗೆ ಭಾರೀ ದುಃಖವನ್ನುಂಟು ಮಾಡುತ್ತಿದ್ದನು. ಲುಂಭಿಕನು ಸದುಪದೇಶ, ಸಂಸ್ಕಾರ, ವಿದ್ಯೆ ಯಾವುದಕ್ಕೂ ಮಣಿಯದೆ ಸತತವಾಗಿ ಪಾಪಕರ್ಮಗಳಲ್ಲಿ ತೊಡಗುತ್ತಿದ್ದನು. ಶಾಸ್ತ್ರಗಳಲ್ಲಿ ಹೇಳಿರುವ ಬಹುತೇಕ ದುಷ್ಕೃತ್ಯಗಳನ್ನೆಲ್ಲ ಅವನು ನಿರ್ಭಯವಾಗಿ ಮಾಡುತ್ತಿದ್ದನು. ದುಶ್ಶೀಲತನ, ಸುಳ್ಳು, ಕಳ್ಳತನ, ಹಿಂಸೆ, ಮದ್ಯಪಾನ ಇತ್ಯಾದಿ ಕೆಟ್ಟ ಚಟಗಳಿಂದ ಅವನ ಜೀವನ ತುಂಬಿತ್ತು. ಅವನು ಯಾವುದೇ ಉದ್ಯೋಗವನ್ನೂ ಮಾಡದೆ ದುಷ್ಟ ಮಾರ್ಗದಲ್ಲೇ ದಿನಗಳನ್ನು ಕಳೆಯುತ್ತಿದ್ದನು. ತನ್ನ ಹಿರಿಯ ಪುತ್ರನ ಈ ದುಸ್ಥಿತಿಯನ್ನು ಕಂಡು ಧರ್ಮಾತ್ಮನಾದ ಮಹಿಷ್ಮತಿ ರಾಜನು ಅತೀವ ದುಃಖಿತನಾಗಿ ಚಿಂತೆಗೆ ಒಳಗಾಗುತ್ತಿದ್ದನು. ಕೊನೆಗೆ ರಾಜನು ಲುಂಭಿಕನ ದುರ್ನಡತೆಯನ್ನು ಸಹಿಸಲಾರದೆ ಅವನಿಗೆ ಲುಂಭಿಕ ಎಂಬ ಅವಮಾನಕಾರಿ ಹೆಸರನ್ನು ಇಟ್ಟು ರಾಜ್ಯಾಧಿಕಾರದಿಂದ ವಂಚಿಸಿ, ನೀನು ಈ ದೇಶ ಮತ್ತು ರಾಜ್ಯವನ್ನು ತಕ್ಷಣವೇ ತೊರೆದು ಹೋಗಬೇಕು ಎಂದು ಆದೇಶಿಸಿದನು. ತಂದೆಯ ಶಾಪದಂತಹ ಆದೇಶದಿಂದ ಲುಂಭಿಕನು ನಿರ್ಗತಿಕನಾಗಿ ರಾಜ್ಯದಿಂದ ಹೊರಹಾಕಲ್ಪಟ್ಟನು. ರಾಜ್ಯದ ರಕ್ಷಣೆ ಇಲ್ಲದೆ, ಸಂಪತ್ತಿಲ್ಲದೆ, ಆಧಾರವಿಲ್ಲದೆ ಅವನು ದಿನದಿಂದ ದಿನಕ್ಕೆ ದಾರಿದ್ರ್ಯಕ್ಕೆ ಸಿಲುಕಿದನು. ಜೀವನ ಸಾಗಿಸಲು ಅವನು ಮತ್ತೆ ಕಳ್ಳತನವನ್ನು ಅವಲಂಬಿಸಬೇಕಾಯಿತು. ಒಂದು ದಿನ ಕಳ್ಳತನ ಮಾಡುತ್ತಿರುವಾಗ ರಾಜಭಟರು ಅವನನ್ನು ಹಿಡಿದು ಸೆರೆವಾಸಕ್ಕೆ ಹಾಕಿದರು. ನಂತರ ಅವನನ್ನು ರಾಜನ ಮುಂದೆ ಹಾಜರುಪಡಿಸಿದರು. ಭಯಭೀತನಾದ ಲುಂಭಿಕನು ನಾನು ರಾಜಕುಮಾರ ಎಂದು ಹೇಳಿದನು. ಸತ್ಯ ತಿಳಿದ ಸೈನಿಕರು ಅವನನ್ನು ಬಿಡುಗಡೆ ಮಾಡಿದರು. ಆದರೆ ರಾಜ್ಯವು ಅವನನ್ನು ಒಪ್ಪಲಿಲ್ಲ. ಅವನು ಮತ್ತೆ ಅರಣ್ಯಕ್ಕೆ ತೆರಳಿದನು. ಅರಣ್ಯದಲ್ಲಿ ಲುಂಭಿಕನ ಜೀವನ ಅತ್ಯಂತ ಕಷ್ಟಕರವಾಗಿತ್ತು. ಗೆಡ್ಡೆ, ಗೆಣಸು, ಸೊಪ್ಪು, ಹಣ್ಣು, ಕೆಲವೊಮ್ಮೆ ಪಶು ಪಕ್ಷಿಗಳ ಮಾಂಸವನ್ನೇ ಆಹಾರವಾಗಿಸಿಕೊಂಡು ಅವನು ದಿನಗಳನ್ನು ಕಳೆಯುತ್ತಿದ್ದನು. ಹೀಗೆ ದಿನಗಳು ಸಾಗುತ್ತಿದ್ದಾಗ ಒಮ್ಮೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ದಿನ ಬಂದಿತು. ಆ ದಿನ ಅವನಿಗೆ ತಿನ್ನಲು ಏನೂ ಸಿಗಲಿಲ್ಲ. ಹಸಿವು, ಚಳಿ, ದೌರ್ಬಲ್ಯದಿಂದ ಅವನ ದೇಹ ನಡುಗಿತು. ಅತಿಯಾದ ಶೀತದಿಂದ ಅವನು ನೆಗಡಿ, ಕೆಮ್ಮಿನಿಂದ ಬಳಲುತ್ತಿದ್ದನು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಹಸಿವಿನಿಂದ ನರಳಿ ನಾನು ಹೀಗೆ ಉಪವಾಸವಿದ್ದರೆ ಬದುಕುವೆನೆ ಎಂದು ಆತಂಕಗೊಂಡು ಬೆಳಿಗ್ಗೆ ಬೇಗನೆ ಆಹಾರ ಸಂಗ್ರಹಿಸಲು ಕಾಡಿನೊಳಗೆ ತೆರಳಿದನು. ಸಿಕ್ಕಿದಷ್ಟು ಗೆಡ್ಡೆ, ಗೆಣಸು, ಸೊಪ್ಪು, ಹಣ್ಣುಗಳನ್ನು ಕಲೆ ಹಾಕಿ ಒಂದು ಅರಳಿ ಮರದ ಬುಡದಲ್ಲಿ ಗುಡ್ಡೆ ಮಾಡಿ ಇಟ್ಟನು. ಆದರೆ ಸಮಯ ಕಳೆದಿದ್ದರಿಂದ ಕತ್ತಲಾಯಿತು. ಆಹಾರ ತಿನ್ನಲು ಕೂಡ ಸಮಯವಾಗಲಿಲ್ಲ. ಭಗವಂತನಾದ ಶ್ರೀ ವಿಷ್ಣುವನ್ನು ನೆನೆದು ಅವರ ನಾಮಸ್ಮರಣೆ ಮಾಡಿಕೊಂಡು ಅಲ್ಲಿಯೇ ಮಲಗಿದನು. ಆ ರಾತ್ರಿ ಅವನು ಹಸಿವಿನಿಂದಲೂ ಚಳಿಯಿಂದಲೂ ಕಷ್ಟಪಟ್ಟರೂ ನಿದ್ದೆಗೆ ಹೋಗಲಿಲ್ಲ. ಅವನಿಗೆ ತಿಳಿದಿರಲಿಲ್ಲ. ಆದರೆ ಅನಾಯಾಸವಾಗಿಯೇ ಅವನು ಸಫಲ ಏಕಾದಶಿಯ ವ್ರತವನ್ನು ಸಂಪೂರ್ಣವಾಗಿ ಆಚರಿಸಿದ್ದನು. ಈ ಕಾರಣದಿಂದ ಆಕಾಶದಿಂದ ಒಂದು ಅಶರೀರವಾಣಿ ಮೊಳಗಿತು. ಓ ಲುಂಭಿಕ, ನೀನು ಇವತ್ತು ಸಫಲ ಏಕಾದಶಿ ವ್ರತವನ್ನು ಆಚರಿಸಿದ್ದೆ. ಇದರ ಫಲವಾಗಿ ನಿನಗೆ ರಾಜ್ಯ ಭಾಗ್ಯ ಮತ್ತು ಪುತ್ರ ಸಂತಾನದ ಭಾಗ್ಯ ದೊರೆಯುವುದು ಎಂದು ನುಡಿಯಿತು. ಆದರೆ ಕಾಲಾಂತರದಲ್ಲಿ ಕಾಡಿನ ಜೀವನ ಅವನಿಗೆ ದುರ್ಬಲವೆನಿಸಿತು. ಹೀಗೆ ಕಷ್ಟಪಡುವುದಕ್ಕಿಂತ ಮತ್ತೆ ನಗರಕ್ಕೆ ಹೋಗಿ ಕಳ್ಳತನ ಮಾಡೋಣ ಎಂದು ಯೋಚಿಸಿ ಅವನು ಊರಿನತ್ತ ಹೊರಟನು. ಒಂದು ದಿನ ಅವನು ಒಬ್ಬ ಋಷಿಮುನಿಗಳ ಆಶ್ರಮಕ್ಕೆ ಕದಿಯಲು ಹೋಗಿದನು. ಆದರೆ ಅಲ್ಲಿ ಕದಿಯಲು ಏನೂ ಇರಲಿಲ್ಲ. ಬಂದ ಶಬ್ದವನ್ನು ಕೇಳಿ ಆ ಮುನಿಗಳು ನಿದ್ರೆಯಿಂದ ಎಚ್ಚೆತ್ತರು. ಕಳ್ಳನಾಗಿದ್ದರೂ ಅವನನ್ನು ಅವಹೇಳನ ಮಾಡದೆ ಪ್ರೀತಿಯಿಂದ ಆಹಾರ ಕೊಟ್ಟು ಅವನ ಜೊತೆ ಮಾತನಾಡಿದರು. ಆ ಮುನಿಯರ ಸೌಮ್ಯತೆ, ದಯೆ, ಸತ್ಪ್ರವೃತ್ತಿ
ಆತ್ಮೀಯತೆ ಲುಂಬಿಕನ ಮನಸ್ಸನ್ನು ಆಳವಾಗಿ ಸ್ಪರ್ಶಿಸಿತು. ಮೊದಲ ಬಾರಿಗೆ ಅವನ ಜೀವನದಲ್ಲಿ ಪ್ರೀತಿಯ ಅನುಭವವಾಯಿತು. ಅವನು ಅಲ್ಲಿಯೇ ಉಳಿಯಲು ನಿರ್ಧರಿಸಿದನು. ದಿನದಿಂದ ದಿನಕ್ಕೆ ಅವನ ಚಿಂತನೆ, ವರ್ತನೆ, ಜೀವನ ಶೈಲಿ ಬದಲಾಗುತ್ತಾ ಹೋಯಿತು. ಅವನು ಒಳ್ಳೆಯವನಾಗತೊಡಗಿದನು. ಸತ್ಕರ್ಮ, ಸೇವೆ, ಸಂಯಮ ಅವನಲ್ಲಿ ಬೆಳೆಯತೊಡಗಿದವು. ಕೊನೆಗೆ ಅವನು ಕೂಡ ಸಾಧುವಿನ ಜೀವನವನ್ನು ಅಳವಡಿಸಿಕೊಂಡನು. ಒಂದು ದಿನ ಆ ಸಾಧು ಲುಂಬಿಕನಿಗೆ ಸತ್ಯವನ್ನು ಬಹಿರಂಗಪಡಿಸಿದರು. ನಾನು ಬೇರಾರೂ ಅಲ್ಲ, ನಿನ್ನ ತಂದೆ ಮಹಿಷ್ಮತಿ ರಾಜನೇ ಎಂದು ಹೇಳಿದರು. ಪುತ್ರನ ಸಂಪೂರ್ಣ ಪರಿವರ್ತನೆಯನ್ನು ಕಂಡ ರಾಜನು ತುಂಬಾ ಸಂತೋಷಪಟ್ಟನು. ಲುಂಬಿಕನನ್ನು ರಾಜ್ಯಕ್ಕೆ ಕರೆತಂದು ಅವನಿಗೆ ರಾಜಸಿಂಹಾಸನವನ್ನು ಒಪ್ಪಿಸಿದರು. ಮಹಿಷ್ಮತಿ ರಾಜನು ಪುತ್ರನಿಗೆ ರಾಜ್ಯಭಾರ ಒಪ್ಪಿಸಿ ತಾನಾದರೂ ಸನ್ಯಾಸವನ್ನು ಸ್ವೀಕರಿಸಿ ಸಂಪೂರ್ಣವಾಗಿ ಶ್ರೀಹರಿಯ ಭಕ್ತಿಯಲ್ಲಿ ಲೀನನಾದನು. ನಂತರ ಅವನು ಮೋಕ್ಷವನ್ನು ಹೊಂದಿದನು. ಲುಂಬಿಕನಿಗೆ ಸಫಲ ಏಕಾದಶಿಯ ಮಹಿಮೆಯಿಂದ ರಾಜ್ಯವು, ಸಂತಾನವು ಪ್ರಾಪ್ತಿಯಾಯಿತು. ಅವನು ಉಳಿದ ಜೀವನದವರೆಗೂ ಧರ್ಮಪಾಲಕನಾಗಿ ಜನಪ್ರಿಯ ರಾಜನಾಗಿ ಆಡಳಿತ ನಡೆಸಿದನು. ಆ ದಿನದಿಂದ ಲುಂಬಿಕನು ಸಫಲ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ತಪ್ಪದೆ ಆಚರಿಸುತ್ತಾ ಬಂದನು. ಅವನ ಜೀವನವೇ ಸಫಲ ಏಕಾದಶಿಯ ಸತ್ಯವಾದ ಮಹಿಮೆಗೆ ಸಾಕ್ಷಿಯಾಗಿತ್ತದೆ. ಹಿಂದೂ ಧರ್ಮವು ಮಾನವ ಜೀವನವನ್ನು ಶುದ್ಧ, ಶಾಂತ ಮತ್ತು ಸಾರ್ಥಕಗೊಳಿಸುವ ಮಹತ್ತರ ಪರಂಪರೆಗಳ ಸಮೂಹವಾಗಿದೆ. ಆ ಪರಂಪರೆಗಳಲ್ಲಿಯೇ ವ್ರತ, ಉಪಾಸನೆ, ದಾನ ಮತ್ತು ಧರ್ಮಾಚರಣೆಗೆ ವಿಶೇಷ ಸ್ಥಾನವಿದೆ. ಈ ಪವಿತ್ರ ಆಚರಣೆಗಳ ಪೈಕಿ ಏಕಾದಶಿ ವ್ರತವು ಅತ್ಯುನ್ನತ ಸ್ಥಾನವನ್ನು ಹೊಂದಿದೆ. ಎಲ್ಲ ಏಕಾದಶಿಗಳಲ್ಲಿ ಸಫಲ ಏಕಾದಶಿಗೆ ವಿಶಿಷ್ಟವಾದ ಮಹತ್ವವಿದ್ದು, ಇದು ಪೋಷ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯೆಂದು ಆಚರಿಸಲಾಗುತ್ತದೆ. ಸಫಲ ಎಂಬ ಪದವೇ ಅದರ ಮಹತ್ವವನ್ನು ಸ್ಪಷ್ಟಪಡಿಸುವಂತೆ. ಈ ವ್ರತವನ್ನು ನಿಷ್ಠೆಯಿಂದ ಆಚರಿಸುವುದರಿಂದ ಜೀವನದಲ್ಲಿ ಯಶಸ್ಸು, ಶಾಂತಿ, ಆಯುಷ್ಯ ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ದೃಢ ನಂಬಿಕೆ ಪೌರಾಣಿಕ ಕಾಲದಿಂದಲೂ ನಡೆದು ಬಂದಿದೆ. ಸಫಲ ಏಕಾದಶಿಯ ವ್ರತದಿಂದ ಶ್ರೀ ವಿಷ್ಣು ಪ್ರಸನ್ನರಾಗುತ್ತಾರೆ ಮತ್ತು ಭಕ್ತನಿಗೆ ಭೌತಿಕ ಸುಖಗಳ ಜೊತೆಗೆ ಆತ್ಮೋನ್ನತಿಯ ದಾರಿಯನ್ನು ತೆರೆದಿಡುತ್ತಾರೆ ಎಂಬ ನಂಬಿಕೆಯು ಗ್ರಂಥಗಳಲ್ಲಿ ವಿವರವಾಗಿ ಉಲ್ಲೇಖವಾಗಿದೆ. ಪೌರಾಣಿಕ ಗ್ರಂಥಗಳ ಪ್ರಕಾರ ಸಫಲ ಏಕಾದಶಿಯ ವ್ರತವನ್ನು ಶುದ್ಧ ಮನಸ್ಸಿನಿಂದ ಮತ್ತು ಸಂಪೂರ್ಣ ಭಕ್ತಿಯಿಂದ ಆಚರಿಸಿದರೆ ಪಾಪಗಳು ನಾಶವಾಗುತ್ತವೆ, ದುಃಖಗಳು ದೂರವಾಗುತ್ತವೆ ಮತ್ತು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಲಭಿಸುತ್ತದೆ. ಏಕಾದಶ್ಯಾಂ ತು ಯೋ ಭಕ್ತ ಕುರ್ವಂತಿ ನಿಯತ ಶುಚಿ ತೇ ಯಾಂತಿ ಪರಮಂ ಸ್ಥಳಂ ವಿಷ್ಣು ಪರಮಪೂಜಿತಂ ಎಂಬ ಶ್ಲೋಕವು ಏಕಾದಶಿ ವ್ರತದ ಅತಿ ಉನ್ನತ ಆತ್ಮಸಾಂಸ್ಥಿಕ ಮಹತ್ವವನ್ನು ಸ್ಪಷ್ಟಪಡಿಸುತ್ತದೆ. ಅಂದರೆ ಈ ವ್ರತವನ್ನು ನಿಷ್ಠೆಯಿಂದ ಪಾಲಿಸುವ ಭಕ್ತನು ಶ್ರೀ ವಿಷ್ಣುವಿನ ಪರಮಧಾಮವನ್ನು ಹೊಂದುತ್ತಾನೆ ಎಂಬ ಪವಿತ್ರ ಸಂದೇಶವನ್ನು ಈ ಶ್ಲೋಕ ನೀಡುತ್ತದೆ. ಇದರಿಂದ ಏಕಾದಶಿಯ ಮಹತ್ವವು ಕೇವಲ ಲೋಕಕ್ಷೇಮಕ್ಕೆ ಮಾತ್ರ ಸೀಮಿತವಲ್ಲ, ಪರಮಾತ್ಮನ ಸಂಗಮಕ್ಕೂ ದಾರಿಯಾಗುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಸಫಲ ಏಕಾದಶಿಯ ವ್ರತದ ಮುಖ್ಯ ಉದ್ದೇಶ ದೇಹ ಮತ್ತು ಮನಸ್ಸಿನ ಶುದ್ಧೀಕರಣವಾಗಿದೆ. ಉಪವಾಸದಿಂದ ದೇಹದಿಂದ ವಿಷಶಕ್ತಿ ಹೊರಹೋಗುತ್ತದೆ, ಮನಸ್ಸು ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಇಂದ್ರಿಯ ಸಂಯಮವು ಸಾಧನೆಯಾಗುತ್ತದೆ. ಕೆಲವರು ನಿರ್ಜಲ ವ್ರತವನ್ನು ಪಾಲಿಸಿದರೆ ಮತ್ತ ಕೆಲವರು ಫಲಾಹಾರ ವ್ರತವನ್ನು ಅನುಸರಿಸುತ್ತಾರೆ. ಯಾವ ರೂಪದಲ್ಲೇ ವ್ರತವನ್ನು ಮಾಡಿದರೂ ಅದರ ಮೂಲ ಉದ್ದೇಶ ಆತ್ಮಶುದ್ಧಿ ಮತ್ತು ಭಕ್ತಿಯೇ ಆಗಿರುತ್ತದೆ. ಈ ದಿನ ಶ್ರೀ ವಿಷ್ಣುವಿಗೆ ತುಳಸಿ, ಹಳದಿ ಹೂವು, ಹಣ್ಣುಗಳು ಮತ್ತು ನೈವೇದ್ಯಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸುವುದು ಅತ್ಯಂತ ಪವಿತ್ರ ಕಾರ್ಯವೆಂದು ಪರಿಗಣಿಸಲಾಗಿದೆ. ತುಳಸಿಯು ಶ್ರೀ ವಿಷ್ಣುವಿಗೆ ಅತಿ ಪ್ರಿಯವಾದುದರಿಂದ ತುಳಸಿಯ ಅರ್ಪಣೆ ವಿಮರ್ಶನೀಯ ಪುಣ್ಯವನ್ನು ನೀಡುತ್ತದೆ ಎಂಬ ನಂಬಿಕೆಯಿದೆ. ಸಫಲ ಏಕಾದಶಿಯಂದು ಮಂತ್ರ ಜಪ ಮತ್ತು ಭಜನೆಯನ್ನು ಮಾಡುವುದರಿಂದ ಮನಸ್ಸಿಗೆ ವಿಶ್ರಾಂತಿ, ಆತ್ಮಕ್ಕೆ ಶಾಂತಿ ಮತ್ತು ಜೀವನಕ್ಕೆ ಧನಾತ್ಮಕ ಶಕ್ತಿಯನ್ನು ದೊರೆಯುತ್ತದೆ.
ವಿಶೇಷವಾಗಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರದ ಜಪ, ವಿಷ್ಣು ಸಹಸ್ರನಾಮ ಪಠಣ ಮತ್ತು ಭಗವದ್ಗೀತೆ ಓದುವುದು ಅತ್ಯಂತ ಪುಣ್ಯಕರವೆಂದು ಶಾಸ್ತ್ರಗಳು ಸಾರುತ್ತವೆ. ಈ ಆಧ್ಯಾತ್ಮಿಕ ಸಾಧನೆಗಳಿಂದ ವ್ಯಕ್ತಿಯ ಚಿಂತನೆ ಶುದ್ಧವಾಗುತ್ತದೆ, ಧೈರ್ಯ ಹೆಚ್ಚುತ್ತದೆ ಮತ್ತು ಸತ್ಮಾರ್ಗದಲ್ಲಿ ನಡೆಯುವ ಪ್ರೇರಣೆಯನ್ನು ಪಡೆಯುತ್ತಾನೆ. ಸಫಲ ಏಕಾದಶಿಯ ರಾತ್ರಿ ದೀಪದಾನ ಮಾಡುವುದರಿಂದ ಅಜ್ಞಾನ ಎಂಬ ಅಂಧಕಾರ ದೂರವಾಗಿ ಜ್ಞಾನದ ಬೆಳಕು ಜೀವನದಲ್ಲಿ ಹರಡುತ್ತದೆ ಎಂಬ ಆಧ್ಯಾತ್ಮಿಕ ನಂಬಿಕೆಯೂ ಇದೆ. ಸಫಲ ಏಕಾದಶಿಯು ಕೇವಲ ವ್ರತ ಮತ್ತು ಪೂಜೆಗಷ್ಟೇ ಸೀಮಿತವಾಗದೆ ದಾನದ ಮಹತ್ವವನ್ನು ಅತ್ಯುನ್ನತವಾಗಿ ಪ್ರತಿಪಾದಿಸುತ್ತದೆ. ಹಿಂದೂ ಧರ್ಮದಲ್ಲಿ ಅನ್ನದಾನವನ್ನು ಮಹಾದಾನವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಹಸಿದವರಿಗೆ ಆಹಾರವನ್ನು ನೀಡುವುದರಿಂದ ಶ್ರೀ ವಿಷ್ಣು ಸಂತೋಷ ಪಡುತ್ತಾರೆ ಎಂಬ ಭಾವನೆಯಿದೆ. ಪದ್ಮಪುರಾಣದಲ್ಲಿ ಹೇಳುವಂತೆ ದಾನವು ಈ ಲೋಕದಲ್ಲಿ ಸಂತೋಷವನ್ನು ನೀಡುವುದಷ್ಟೇ ಅಲ್ಲ, ಪರಲೋಕದಲ್ಲಿ ಸ್ವರ್ಗದ ಮಾರ್ಗವನ್ನು ತೆರೆದುಕೊಡುತ್ತದೆ. ಅನ್ನದಾನ ಮಾಡುವುದರಿಂದ ಬಡವರು ಮತ್ತು ಅಸಹಾಯಕರು ತೃಪ್ತರಾಗುತ್ತಾರೆ. ದಾನ ಮಾಡುವವರ ಮನಸ್ಸು ಸಂತೋಷದಿಂದ ತುಂಬಿ ಆತ್ಮಸಂತೋಷವನ್ನು ಅನುಭವಿಸುತ್ತದೆ. ವಸ್ತ್ರದಾನವೂ ಸಹ ಈ ದಿನ ವಿಶೇಷ ಪುಣ್ಯವನ್ನು ನೀಡುತ್ತದೆ. ಬಡವರಿಗೆ ಬಟ್ಟೆ ನೀಡುವುದರಿಂದ ತಣ್ಣನೆಯಿಂದ, ಲಜ್ಜೆಯಿಂದ ಮತ್ತು ಸಂಕಟದಿಂದ ಅವರನ್ನು ರಕ್ಷಿಸಿದ ಪುಣ್ಯ ಲಭಿಸುತ್ತದೆ ಎಂದು ಧರ್ಮಗ್ರಂಥಗಳು ತಿಳಿಸುತ್ತವೆ. ಸಫಲ ಏಕಾದಶಿಯು ನಮಗೆ ದೀನದುಃಖಿ ಮತ್ತು ಅಸಹಾಯಕರ ಸಹಾಯ ಮಾಡುವ ಮಾನವೀಯ ಸಂದೇಶವನ್ನು ನೀಡುತ್ತದೆ. ಪರೋಪಕಾರವೇ ಮಾನವನ ಶ್ರೇಷ್ಠ ಗುಣವೆಂದು ನಮ್ಮ ಧರ್ಮ ಸಾರುತ್ತದೆ. ಬಡವರ, ರೋಗಪೀಡಿತರು, ಅನಾಥರು ಮತ್ತು ವೃದ್ಧರ ನೆರವಿಗೆ ನಿಲ್ಲುವುದು ದೇವಸೇವೆಯ ಸಮಾನವೆಂದು ಪರಿಗಣಿಸಲಾಗಿದೆ. ಇತರರ ದುಃಖವನ್ನು ದೂರ ಮಾಡುವುದರಿಂದ ನಮ್ಮ ಜೀವನದಲ್ಲಿ ಪುಣ್ಯ ಸಂಚಯವಾಗುತ್ತದೆ, ಮಾನಸಿಕ ತೃಪ್ತಿ ದೊರೆಯುತ್ತದೆ ಮತ್ತು ಸಮಾಜದಲ್ಲಿ ಸಮಾನತೆ ಹಾಗೂ ಸಹಬಾಳ್ವೆಯ ಭಾವನೆ ಬೆಳೆಸುತ್ತದೆ. ಈ ದಿನ ಮಾಡಿದ ದಾನ ಅನೇಕ ಜನ್ಮಗಳವರೆಗೂ ಫಲ ನೀಡುತ್ತದೆ ಎಂಬ ಗಾಢ ನಂಬಿಕೆಯೂ ಇದೆ. ಸಫಲ ಏಕಾದಶಿಯ ವ್ರತ ಮತ್ತು ದಾನ ಆಚರಣೆಗಳಿಂದ ಮಾನವನು ಕೇವಲ ಧಾರ್ಮಿಕವಾದ ಪ್ರಯೋಜನಗಳನ್ನು ಮಾತ್ರವಲ್ಲ, ಜೀವನದ ಪ್ರಾಯೋಗಿಕ ಕ್ಷೇತ್ರಗಳಲ್ಲಿಯೂ ಯಶಸ್ಸನ್ನು ಪಡೆಯುತ್ತಾನೆ ಎಂಬ ನಂಬಿಕೆಯಿದೆ. ಉದ್ಯೋಗ, ವ್ಯವಹಾರ, ವಿದ್ಯಾಭ್ಯಾಸ, ಆರೋಗ್ಯ, ಕುಟುಂಬ ಜೀವನ ಎಲ್ಲ ಕ್ಷೇತ್ರಗಳಲ್ಲಿಯೂ ಶುಭಫಲ ದೊರೆಯುತ್ತದೆ ಎಂದು ಹಿರಿಯರು ನಂಬುತ್ತಾರೆ. ಮನಸ್ಸು ಶಾಂತವಾಗಿರುವುದರಿಂದ ನಿರ್ಧಾರಗಳು ಸುಗಮವಾಗುತ್ತವೆ, ದುಷ್ಟ ಚಿಂತನೆಗಳು ದೂರವಾಗುತ್ತವೆ ಮತ್ತು ಸತ್ಕರ್ಮಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಈ ಎಲ್ಲ ಕಾರಣಗಳಿಂದಲೇ ಸಫಲ ಏಕಾದಶಿಯು ಯಶಸ್ಸಿನ ಸಂಕೇತವಾಗಿ ಪರಿಗಣಿಸಲ್ಪಟ್ಟಿದೆ. ಒಟ್ಟಿನಲ್ಲಿ ಹೇಳುವುದಾದರೆ, ಸಫಲ ಏಕಾದಶಿ ಒಂದು ಸಾಧಾರಣ ವ್ರತವಲ್ಲ, ಅದು ಮಾನವನ ಜೀವನವನ್ನು ಶುದ್ಧಗೊಳಿಸುವ, ಚಿಂತನೆಗಳನ್ನು ಉನ್ನತಗೊಳಿಸುವ, ಭಕ್ತಿಯನ್ನು ಗಾಢಗೊಳಿಸುವ ಮತ್ತು ಸಮಾಜದಲ್ಲಿ ಪರೋಪಕಾರದ ಭಾವನೆಯನ್ನು ಹರಡುವ ಮಹತ್ತರ ಆಧ್ಯಾತ್ಮಿಕ ಸಾಧನೆಯೆಂದು ಹೇಳಬಹುದು. ಈ ದಿನ ಉಪವಾಸ, ಪೂಜೆ, ಮಂತ್ರಜಪ, ದೀಪದಾನ ಮತ್ತು ದಾನ ಧರ್ಮಗಳನ್ನು ನಿಷ್ಠೆಯಿಂದ ಆಚರಿಸಿದರೆ ಶ್ರೀ ವಿಷ್ಣುವಿನ ಕೃಪೆಯಿಂದ ಜೀವನವು ನಿಜಕ್ಕೂ ಸಫಲವಾಗುತ್ತದೆ ಎಂಬುದು ನಮ್ಮ ಧಾರ್ಮಿಕ ಪರಂಪರೆಯ ಅವಿರತ ಸಂದೇಶವಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.